ಸ್ಟುಡಿಯೋದು ಪೇಂಟ್ ಮಾಡಿಸಿ ನಾವು ಖಾಲಿ ಮಾಡಿಸಿದೀವಲ್ಲ, ಸ್ಟುಡಿಯೋ ಟೂರೇ ಮಾಡಿಲ್ಲ ನಾವು ಇದುವರೆಗೂ. ತುಂಬ ಜನ ಕಮೆಂಟ್ ಹಾಕಿರೋದೇನೆಂದರೆ ಡೈಲಿ ಲಾಗ್ಸ್ ಆಗ್ರಿ ಬ್ರೋ. Dude is a fam. Hi, so welcome back to my new vlog guys. ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಮ್ಮ ಇನ್ಸ್ಟಾಗ್ರಾಮ್ ಕಡೆಯಿಂದ, ಇನ್ಸ್ಟಾಗ್ರಾಮಿಂದ. ಈಗ ನಾವು ಬಂದಿರೋದು ಇಲ್ಲಿ ಕಾರ್ಪೆಂಟರ್ ವರ್ಕ್ ನಡೀತಾ ಇದೆ, ಇನ್ನೂ ಪ್ಲ್ಯಾನಿಂಗು. ಸೊ ಅದಕ್ಕೆ ಬೆಳಗ್ಗೆನೇ ಎದ್ದಿಲ್ಲಿ ಬಂದಿದ್ದೀವಿ. ಅಂದರೆ ಹೆಂಗೆ ಬೇಕು ಏನು ಅಂತೆಲ್ಲ ಇಂಟೀರಿಯರ್ ಹೇಳಬೇಕಿತ್ತಲ್ಲ, ಅದನ್ನು ಇನ್ಫಾರ್ಮ್ ಮಾಡೋಕ್ಕೆ ವಿ ಹ್ಯಾವ್ ರೀಚ್ಡ್ ಹಿಯರ್ ಫ್ಯಾಮ್. ಸೊ ನಾವು ಅಲ್ಲಿಂದ ಶಾಪ್ದು ಕಾರ್ಪೆಂಟರ್ ಕೆಲಸ ಮುಗಿಸಿ ಅವ್ರಿಗೇನೇನು ಮಾಡಬೇಕು ಅಂತ ಹೇಳಿ ನಮ್ಮ ಸ್ಟುಡಿಯೋ ಹತ್ರ ಬಂದ್ವಿ. ಬಿಕಾಸ್ ಸ್ಟುಡಿಯೋದು ಪೇಂಟ್ ಮಾಡಿಸಿ ನಾವು ಖಾಲಿ ಮಾಡಿಸಿದ್ದೀವಲ್ಲ, ಪೇಂಟ್ ಮಾಡಿಸ್ಬೇಕು. ಮತ್ತು ಇಲ್ಲಿರೋ ಐಟಮ್ನೆಲ್ಲ ಇಲ್ಲಿಂದ ನಮ್ಮ ಮನೆ ಕರ್ಕೊಂಡು ಎತ್ಕೊಂಡು ಹೋಗ್ಬೇಕು. ಸೊ ಈಗ ಅದೆಲ್ಲ ಮಾಡಬೇಕು ಅಂದರೆ ನಾನು, ನಮ್ಮ ಸಿ ನಮ್ಮ ಟುಮ್ಮು, ನಮ್ಮ ಗ್ಯಾಂಗ್ ಆಲ್ವೇಸ್ ರೆಡಿ. ಸೊ ಈಗ ಎತ್ಕೊಂಡು ಹೋಗೋಣ. ಕೆಳಗೆ ಬುಕ್ ಮಾಡಿದ್ದೀನಿ, ಪೋರ್ಟರ್ ಬಂದಿದೆ, ಇಲ್ಲಿಂದ ಎತ್ಕೊಂಡು ಹೋಗೋದಿರೋದು. ಸೊ ಟೇಬಲ್ಲು ಮತ್ತು ಧನುಷ್ಠಿ ಐಟಮ್ಸ್ ಇದೆಲ್ಲ, ಧನುಷ್ಠಿದ ರೂಮು. ಸೊ ಈ ಟೇಬಲ್ಲು, ಈ ಚೇರು, ಇದು ಧನುಷ್ಠಿ ಚೇರ್ ಇದೆರಡು, ಈ ಮ್ಯಾಟು ಧನುಷ್ಠಿದು. ಮತ್ತು ಇದೆಲ್ಲ ಎತ್ಕೊಂಡು ಹೋಗ್ಬೇಕು, ಬೀಮ್ ಬ್ಯಾಗ್ ಎತ್ಕೊಂಡು ಹೋಗ್ಬೇಕು. ಏನೇನೋ ತಂದಿದ್ದೆ ಗೈಸ್ ಆ ಟೈಮಲ್ಲಿ, ಏನೋ ಮಾಡೋಣ ಅಂತೇಳಿ, ಬಟ್ ಆಗಿಲ್ಲ. ಬಟ್ ಸ್ಟಿಲ್ ಫೈನ್, ಲೈಫಲ್ಲಿ ಎಲ್ಲ ಟ್ರೈ ಮಾಡಬೇಕು. ಅಟ್ಲೀಸ್ಟ್ ಒಂದು ಏಜ್ ಬರುತ್ತೆ, 90-70 ಬದುಕಿರ್ತೀವಲ್ಲ ಗೊತ್ತಿಲ್ಲ, 60-70 ಎಲ್ಲ ಸಂಜೆ ಆ ಏಜಲ್ಲಿ ಮಾಡಿಬಿಡ್ಬೇಕಿತ್ತು ಒಂದ್ಸರಿ ಟ್ರೈ, ವರ್ಕೌಟ್ ಆಗೋದೇನೋ ಅಂತ ಅನ್ಸ್ಬಿಡುತ್ತೆ. ಸೊ ಅದಕ್ಕೆ ಸ್ಟುಡಿಯೋ ಮಾಡಬೇಕು, ಏನೋ ಪ್ಲಾನ್ ಮಾಡ್ಬೋದು ಅಂತ ಅಂದ್ಕೊಂಡ್ವಿ. ವರ್ಕೌಟ್ ಆಗಿಲ್ಲ, ಬಟ್ ಸ್ಟಿಲ್ ಫೈನ್, ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಗುಡ್ ರೀಸನ್ ಅಂದ್ಕೊಂಡು ಈಗೆಲ್ಲ ಹತ್ತಿ ಶಿಫ್ಟ್ ಮಾಡೋಣ. ಲೆಟ್ಸ್ ಗೋ. ನೀನು ಹಿಡಿಯೋ ಸಂಜಯ್, ಹೇಳಿ ಸಂಜಯ್, ಬಾಯ್. ವ್ಯೂಸ್ ಬರುತ್ತೆ ಸಂಜಯ್ ವ್ಯೂಸ್ ಬರುತ್ತೆ. ಗೈಸ್ ಇದು ಶಾಕಿಂಗ್ ಪೆನ್, ಬಾಯಿಗೆ ಇಟ್ಕೊಂಬಿದ್ದು ಶಾಕಿಂಗ್ ಬಬುಲ್ ಗಮ್, ಚೂಯಿಂಗ್ ಗಮ್ ಬಾಯಿಗೆ ಇಟ್ಕೊಂಬಿಟ್ಟವನೆ. ಬಾಯಲ್ಲಿ ಇಟ್ಕೊಂಡು ನಾ ಹೇಳಿತೀನಿ. ಇದು ನೋಡಿ ನನ್ನ ಹಳೆ ಬ್ಯಾಕ್ ಕೇಸು, ಒಂದು ಅಷ್ಟು ಆಯಿತು, ಒಂದು 6-7 ತಿಂಗಳು ಹಳೆಯದು. ಹೇಳಿ ಸ್ಯಾಟಿಸ್ಫೈಯಿಂಗ್ ಆಗಿರುತ್ತೆ ಜನರಿಗೆ. ಕಿತ್ತೋಗ್ಬಿಟ್ಟಿದೆ, ಕಿತ್ತಾಕ್ಬಿಟ್ವಿ ನಾವು. ನೋಡಿ ಹೆಂಗಿದೆ ಇವಾಗ. ಸೊ ನಮ್ಮ ಸಂಜೆ ಹೊಸ ಫೋನ್ ತೊಗೊಂಡಿದ್ದಾನೆ ಇತ್ತು ನೋಡಿ. ಹಂಗಲ್ಲ ಕಣೋ, ಹಿಂಗೆ ಎತ್ತಿ ಹಿಂಗಿಟ್ಕೊ. ಹಲೋ ತೂತ್ ಕಾಣ್ತೈತಾ? ಸೊ ಈಗ ನಾನು ಸ್ಟುಡಿಯೋ ಟೂರೇ ಮಾಡಿಲ್ಲ ಕಣ ನಾವು ಇದುವರೆಗೂ. ಧನುಷ್ಠಿ ಮಾಡಿದ್ದಾರೆ ಅನ್ಸುತ್ತೆ ಬ್ಲಾಗಲ್ಲಿ. ನೋಡಿ ಗೈಸ್, ಇದು ನಮ್ಮ ಸ್ಟುಡಿಯೋ ಆಚೆ ಇರೋ ಜಾಗ. ಇದು ಒಳಗಡೆ ಬಂದರೆ ಹಿಂಗೆ ರೂಮು, ಮತ್ತು ಇದು ವಾಶ್ರೂಮು. ಈಗ ತಾನೇ ಸಂಜೆ ಹೋಗಿದ್ದ, ಗುಬ್ಬು ಹೊಡಿತಾ ಇದೆ. ಸೊ ಇದು ಧನುಷ್ಠಿದು ಮೇಕಪ್ ರೂಮ್ ಇತ್ತು, ಅದು ಕಿಚನ್ನು. ಇಲ್ಲಿ ನಮ್ಮ ಟುಮ್ ಮತ್ತೆ ಸಿ ತುಂಬಾ ಮೆಮೊರೀಸ್ ಇದೆ. ಯಾಕಂದ್ರೆ ಈ ಜಾಗದಲ್ಲಿ ಇವರು ಕೋಚಿಂಗ್ ನಡೆದಿದ್ದು, ಇವರ ರೈಸು ಮತ್ತೆ ಏನೇನು ಕಲ್ತಿದ್ದಾರೆ ಈಗ ಕುಕ್ಕಿಂಗು, ಅದೆಲ್ಲ ಇದೇ ಕಿಚನ್ ಅಲ್ಲಿ ಅವ್ರು ಪ್ರಾಕ್ಟೀಸ್ ಮಾಡಿದ್ದು ಅಲ್ಲ ಸಂಜಯ್? ಸೊ ಏನಕ್ಕೆ ಯೂಸ್ ಆಯ್ತಲ್ಲ, ಇವರಂತೂ ಯೂಸ್ ಮಾಡ್ಕೊಂಡ್ರು ಸರಿಯಾಗಿ. ಸೊ ಈ ಟೇಬಲ್ ಎಲ್ಲ ತಗೊಂಡು ಹೋಗ್ಬೇಕು, ಕಿಚನ್ ಏರಿಯಾ. ಅದು ಬಿಟ್ಟರೆ ಇದು ನನ್ನ ಎಡಿಟಿಂಗ್ ರೂಮ್ ಅಂತ ಮಾಡಿಸಿದ್ದು ನಾನು. ಸೊ ಇಲ್ಲಿ ಬ್ಲ್ಯಾಕ್ ಸ್ಕ್ರೀನ್ ಎಲ್ಲ ಹಾಕಿ, ಏನೇನೋ ಮ್ಯಾಟು, ಮೌಸ್ ಗೀಸ್ ಎಲ್ಲ ತಂದು ಏನು ಯೂಸ್ ಮಾಡಿದೆ ನೋಡಿ, ಬೋರ್ಡ್ ಗೀಡ್ ಎಲ್ಲ ತಂದು. ಒಂದ್ಸರಿ ಏನಾಗಿತ್ತು ಅಂದರೆ, ಇಲ್ಲಿಂದ ಸ್ಕ್ರೂ ಮಾಡಬೇಕಾದ್ರೆ, ಡ್ರಿಲ್ ಮಾಡಬೇಕಾದ್ರೆ ಇಲ್ಲಿ ಡ್ರಿಲ್ ಮಾಡಿ ಧನುಷ್ಠಿ ರೂಮ್ಗೆ ಡ್ರಿಲ್ ಆಗ್ಬಿಟ್ಟಿಲ್ಲ, ಪಕ್ಕದ ರೂಮ್ಗೆ ಡ್ರಿಲ್ಲಿಂಗ್ ಮಷಿನ್ ಅದಕ್ಕೆ ಏನಂತಾರೆ ಅದಕ್ಕೆ ಬಿಟ್ಟು, ಅದರಿಂದ ಅಲ್ಲಿಂದ ಆಚೆ ಬಂದ್ಬಿಟ್ಟಿತ್ತು, ಇಲ್ಲಿಂದ ಆಚೆ ಬಂದ್ಬಿಟ್ಟಿತ್ತು. ಹೊಸದಾಗಿ ಧನುಷ್ಠಿ ಇದು ಬೇರೆ ಆಗ್ತಿದ್ದೆ. ನಂತರ ಇದಕ್ಕೆ ವಾಲ್ಪೇಪರ್ ಒಂದು 5 ಮಾಡ್ತೀನಿ. ನೆಕ್ಸ್ಟ್ ಡೇ ಅವ್ರನ್ನ ಕರೆಸಿ ಇಲ್ಲೊಂದು ಬಾಕ್ಸ್ ಹಾಕ್ಸಿ ಮತ್ತೆ ಅದನ್ನ ಕವರ್ ಮಾಡಿಸಿರೋದು. ಏನೇನೋ ಆಗಿದೆ ಇಲ್ಲಿ ಕತೆ. ವಾಲ್ಪೇಪರ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಸಿದ್ಲು ಧನುಷ್ಠಿ. ಬಟ್ ಇವಾಗ ಇದನ್ನೆಲ್ಲ ತೆಗೆದು ಪೇಂಟ್ ಹೊಡಿಸ್ಬೇಕು ನಾವು. ಸೊ 16,000 ಖರ್ಚು ಮಾಡಿದ್ವಿ ಪಾಪ ಅವಳು. ನೋಡಿ ಇದೊಂಥರ ಚೆನ್ನಾಗಿದೆ, ನನ್ನ ರೂಮ್ಗೆ ಹಾಕ್ಸ್ಬೋದು ಈ ಥರ. ಎತ್ತರ ಬಂತು, ಗಾಡಿ ಬಂತು ಕೆಳಗೆ. ಸೊ ಟೇಬಲ್ನ ಕೆಳಗ್ತಾರೆ ಅಷ್ಟರಲ್ಲಿ. ಇಲ್ಲಿ ನೋಡಿ ಸೈಡ್ ಬಾ, ಫುಲ್ ಡೆಂಟು ಬಿದ್ದುಬಿಟ್ಟಿದೆ. POP ಮಾಡಿಸ್ಬೇಕು ಇದಕ್ಕೆ. ಗೈಸ್, ಸೊ ಶ್ರೀದೇ ಚೇರ್ ಇತ್ತು, ಅದನ್ನು ಕೊಟ್ಬಿಟ್ಟು ನೋಡಿ ಹೋಗ್ತಾ ಇದ್ದಾರೆ ಬಾಯ್ಸ್ ಮೇಲೆ. ಇನ್ನೂ ಇದೆ, ಅದನ್ನ ಎತ್ಕೊಂಡು ಹೋಗಿ ಕೊಡಬೇಕು. ಶ್ರೀದ್ ಕೊಟ್ಮೇಲೆ ನಮ್ಮನೆ ಹತ್ರ ಹೋಗಿ ನಮ್ದೆಲ್ಲ ಇಳಿಸ್ಕೋಬೇಕು ಐಟಮ್ಸು. ಲೆಟ್ಸ್ ಗೋ. ಇಷ್ಟು ನಮ್ದೇನು ತಲೆನೋವಿಲ್ಲ, ಸೀದಾ ಲಿಫ್ಟರ್ ತೊಗೊಂಡೋಗ್ಬಿಡೋಣ ಅಂದ್ಕೊಂಡಿದ್ದೀವಿ ಗಾಡಿನ. ಈ
ಗ್ಲಾಸು ಇಲ್ಲಿ ಟಚ್ ಆಗಲ್ಲ, ಇಲ್ಲಿ ಟಚ್ ಆಗುತ್ತೆ ಅಂತೇಳಿ ನಮ್ಮ ವಾಚ್ಮ್ಯಾನ್ ಅಣ್ಣ ನಿಲ್ಲಿಸ್ಬಿಟ್ರು. ಆದ್ದರಿಂದ ಅವ್ರು ನೋಡಿ ಅಲ್ಲಿ ಖುಷಿಯಾಗಿ ಅಲ್ಲಿಗೆ ಹೋಗ್ಬಿಟ್ಟಿದ್ರು, ಅಲ್ಲಿ ಬರುತ್ತೆ ಬಿಡು ಅಂತ. ಇಷ್ಟೆಲ್ಲ ಐಟಮ್ ತೋರಿಸೋದು ಸಾಕಾಗ್ಬಿಡುತ್ತೆ ಇವಾಗ. ಸೊ ಗಾಡೀಲಿರೋದನ್ನೆಲ್ಲ ಇಳಿಸ್ಕೊಂಡು ಎಲ್ಲ ನಾವು ಆಚೆ ಇಟ್ಕೊಂಡಿದ್ವಿ. ಈಗ ಇಲ್ಲಿಂದ ಎತ್ಕೊಂಡು ಸೀದಾ ಒಂದೊಂದೇ ಲಿಫ್ಟ್ ಹತ್ರ ಹೋಗ್ಬೇಕು. ಸೊ ಫೈನಲಿ ನಾವು ಅಪ್ಪ ನಬ್ಬಕ್ಕೆ ಅಲ್ಲೇ ಬಿಟ್ಬಿಟ್ಟಿದ್ವಾ, ಎತ್ಕೊಂಬಂದವ್ರು ನೋಡಿ ಎಲ್ಲ ಎತ್ಕೊಂಬಂದು ಇಲ್ಲಿ ಇಟ್ಕೊಂಡು ಸುಮ್ಮನೆ ಕೂತಿದ್ವಿ ಇಷ್ಟೊತ್ತು. ಗೈಸ್ ನಮ್ಮ ಒಂದು ಗ್ಲಾಸ್ ನೀರು ಇಟ್ಟಿದ್ರೆ ಇವನು ತಳ್ಬಿಟ್ಟ ಗೈಸ್ ಗ್ಲಾಸ್ನ. ಮಾಮ್, water putting down. This guy putting water down. I am telling you. Going closing kitki. I am telling you. Falling water. Not like that. I am kitki closing. From there he pushing something that falling. No. Full wiping. Let's going. Guys, ಈಗ ಮತ್ತೆ ನಾವು Instagram ಹತ್ರ ಹೋಗ್ಬೇಕು. Will wipe. Instagram ಹತ್ರ ಹೋಗ್ಬೇಕು. Let's go. Guys, ಈಗ ನೋಡಿ ನಮ್ಮ ಅಮ್ಮನ ಹಿಂಗ್ ಮೇಲೆ ಎತ್ತುತ್ತೀನಿ. ಹೆಂಗೆ ಗೈಸ್? ಸೊ ಬಂದ್ವಿ ನಾವು ನಮ್ಮ ಇನ್ಸ್ಟಾಗ್ರಾಮ್, ಹೊಸ ಇನ್ಸ್ಟಾಗ್ರಾಮ್ಗೆ. ಇನ್ನು ನಡೀತಾ ಇದೆ ಕೆಲಸ ಗೈಸ್. ಏನಾಯಿತು, ಇಲ್ಲಿ ಚೇರ್ ಹಾಕಿ ಕೂತ್ಕೊಳ್ಳೋಕೆ ಹೋದೆ, ಇದು ನೋಡಿ ಬರ್ರ ಅಂತ ಬೆನ್ನು ಏನಾಗಿದೆ ಗೊತ್ತಿಲ್ಲ, ಮಾರ್ಕ್ ಆಗಿದೆಯೇನು ಅಂತ. ಬಟ್ ಕ್ರೇಜಿ ಉರಿತಾ ಇದೆ. ಹಿಂಗೆ ಕೂತ್ಕೊಂಡೆ ಇಲ್ಲಿ. ಸೊ ಮನೆಗೆ ವಾಪಸ್ ಬಂದೆ ಆ್ಯಂಡ್ ಐ ಆಮ್ ರಿಯಲಿ ಸಾರಿ. ಅಲ್ಲಿ ಶಾಪಲ್ಲಿ ಏನೂ ವಿಡಿಯೋ ಮಾಡೋಕ್ಕಾಗಿಲ್ಲ, ಬಿಕಾಸ್ ಲಾಟ್ ಆಫ್ ಮೆಸ್ ವಾಸ್ ಗೋಯಿಂಗ್ ಆನ್ ಆ್ಯಂಡ್ ತುಂಬ ಮಾತುಕತೆ ನಡೀತಾ ಇತ್ತು. ಅದು ಇದು ಎಲ್ಲಿ ಮಾಡಬೇಕು, ಇದು ಹೆಂಗಿರ್ಬೇಕು, ಅದು ಹೆಂಗಿರಬೇಕು, ಬಿಕಾಸ್ ಇಲ್ಲಿ ತುಂಬ ಮ್ಯಾನೇಜ್ ಮಾಡ್ತಾ ಇದ್ದೀನಲ್ಲ, ತಲೆ ಕೆಟ್ಟೋಗ್ತಾ ಇದೆ. ಸೊ ಅದರಲ್ಲೇ ಮುಗ್ದೋಯ್ತು. ಆ್ಯಂಡ್ ಇವತ್ತು ನಾವು ತಂದಿದ್ದ ಐಟಮ್ ನಾನು ಜೋಡ್ಸೋಕ್ಕೂ ಆಗಿಲ್ಲ, ಟೇಬಲ್ ಎಲ್ಲ ಹಂಗೆ ಇಟ್ಬಿಟ್ಟಿದ್ದೆ. ಆ್ಯಂಡ್ ಅದು ಬಿಟ್ಟು ನಾನು ಯೂಟ್ಯೂಬ್ದು ನೆಕ್ಸ್ಟ್ ಏನು ಮಾಡ್ಬೋದು ಅಂತೆಲ್ಲ ಪ್ಲ್ಯಾನಿಂಗ್ ಮಾಡ್ತಿದ್ದೆ. ಸೊ ಅದರಲ್ಲೇ ಬ್ಯುಸಿ ಆಗೋದೆ ಆ್ಯಂಡ್ ಏನೂ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ. ಆ್ಯಂಡ್ ಐ ವಾಸ್ ಥಿಂಕಿಂಗ್ ಗೈಸ್ ಏನು ಮಾಡೋದು, ಏನು ಕತೆ ಅಂತ. ಡೈಲಿ ವ್ಲಾಗಿಂಗ್ದು ಇನ್ನೊಂದು ವರ್ಷ ಆಗಿದೆ. ಸೊ ಮುಂದೆ ಏನು ಮಾಡಬೇಕು, ಮುಂದೆ ಯಾವ ಥರ ಮಾಡಬೇಕು, ಬಿಕಾಸ್ ನನಗೆ ಇನ್ನೊಂದು ಚೂರು, ಬಿಕಾಸ್ ನನ್ನ ಡೈಲಿ ವ್ಲಾಗಿಂಗಲ್ಲಿ ನಾನು ಒಳ್ಳೆ ಎಡಿಟ್ ಕೊಡಬೇಕು, ತುಂಬ ಡಿಫ್ರೆಂಟ್ ವೀಡಿಯೋಸ್ ಮಾಡಬೇಕು ಅನ್ನೋ ತುಂಬ ಆಸೆ ಇದೆ. ಬಟ್ ಅದು ಯಾವ ಥರ ವರ್ಕೌಟ್ ಆಗುತ್ತೆ ಏನು ಅಂತೆಲ್ಲ ತುಂಬ ಪ್ಲ್ಯಾನಿಂಗ್ ನಡೀತಾ ಇದೆ. ಸೊ ನೋಡೋಣ ಯಾವ ಥರ ವರ್ಕೌಟ್ ಆಗುತ್ತೆ ಅಂತ. ಇವಾಗ ಸ್ವಲ್ಪ ಇದನ್ನು ಮುಗಿಸಿ ಇನ್ನೊಂದು ಚೂರು ಇದ್ರ ಮೇಲೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ವ್ಲಾಗ್ನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಆಲ್ಮೋಸ್ಟ್ 1 ಗಂಟೆ 1:30 ಆಗೋಗಿದೆ ಟೈಮು. ಇವತ್ತಿನ ದಿನ ಪೂರ್ತಿ ಇದರಲ್ಲೇ ಹೋಯ್ತು. ಓಕೆ ಗೈಸ್, ಈಗ ನಮ್ಮ ಫ್ಯಾಮಿಲಿ ಹತ್ರ ಕೇಳೋಣ ಏನು ಮಾಡೋದು ಅಂತ. ನಾನು 365 days ವ್ಲಾಗ್ ಇದ್ದಲ್ಲ 1 year ಫುಲ್ಲು. ಇವಾಗ ಮತ್ತೆ ಮುಂದೆ ಅದನ್ನೇ ಕಂಟಿನ್ಯೂ ಮಾಡೋಣ, ಇಲ್ಲಾಂದರೆ ವಾರಕ್ಕೆ 3 ಒಳ್ಳೊಳ್ಳೆ ವೀಡಿಯೋಸ್ ಹಾಕೋಣ. ನಿಮ್ಗೇನು ಅನ್ಸುತ್ತೆ? ಇಲ್ಲ, ತುಂಬ ಜನ ಇದು ಕಮೆಂಟ್ ಹಾಕಿರೋದೇನೆಂದರೆ ಡೈಲಿ ವ್ಲಾಗ್ಸ್ ಆಗ್ರಿ ಇಬ್ಬರು ಪ್ಲೀಸ್ ರಿಕ್ವೆಸ್ಟ್ ಅಂತ ಹೇಳಿದ್ದಾರೆ. ಸೊ ಅವ್ರ ಖುಷಿ ನಮ್ಮ ಖುಷಿ. ಬಟ್ ಅವರು ನಿಮ್ಗೋಸ್ಕರ ಎಷ್ಟು ಕ್ಯೂರಿಯಾಸಿಟಿ ವೇಟ್ ಮಾಡ್ತಾರೆ ಅಂದರೆ ಡೈಲಿ ವ್ಲಾಗ್ ಆಗೋದು ಬೆಸ್ಟ್ ಅನ್ಸುತ್ತೆ. ನಿಮ್ಮ ಪ್ರಕಾರ ಡೈಲಿ ವ್ಲಾಗ್ ಆಗಿದ್ರೆ ಅವ್ರಿಗೂ ಡೈಲಿ ಒಂಥರ ಚೇಂಜಸ್ ಇರುತ್ತೆ, ಫ್ರೆಶ್ನೆಸ್ ಆಗಿರುತ್ತೆ, ಅವ್ರು ಖುಷಿ ಆಗುತ್ತೆ. ನಾವು ಅಪ್ಪನ ಕೇಳೋಣ. ರಾಣಿ, ಡೈಲಿ ಮಾಡಬೇಕಾ ವಾರಕ್ಕೆ 3 ಮಾಡಬೇಕಾ? ಅವಳು ಭೌ ಅಂದರೆ ವಾರಕ್ಕೆ 3. 2 ಸರಿ ಅಂತಲೂ ಅಪ್ಪ. ನಾವು ಅಪ್ಪನ ಕೇಳೋಣ. ಡೈಲಿ ವ್ಲಾಗ್ ಮಾಡಬೇಕಾ ವಾರಕ್ಕೆ 3 ಮಾಡಬೇಕಾ? ನೋಡು, ನಿಮ್ಗೇನು ಅನ್ಸುತ್ತೆ? ಡೈಲಿ ಮಾಡೋ ಜನ ಇಷ್ಟಪಡ್ತಾವ್ರೆ, ನಿಮಗೋಸ್ಕರ ಕಾಯ್ತಾರ ಅಂತಂದ್ರೆ ಅವ್ರಿಗೆ ಖುಷಿ ಪಡಿಸೋದ್ರೆ ನಮ್ಮ ಕರ್ತವ್ಯ ಅಲ್ಲ. ನಾನೇನು ಅನ್ಕೊಂಡೆ, ದಿನಕ್ಕೆ ವಾರಕ್ಕೆ 3 ಒಳ್ಳೊಳ್ಳೆ ವಿಡಿಯೋ ಮಾಡ್ಬೋದಲ್ಲ, ಡೈಲಿ ಎದ್ದೆ ತಿಂದೆ ಅನ್ನೋ ಬದಲು. ಜನ ಏನಂತಾರೆ ಒಂದ್ಸರಿ ಜನಕ್ಕೆ ಕೇಳು. ಓಕೆ ಗೈಸ್, ನಮ್ಮಲ್ಲಿ ನೋಡಿ ಸೆಟ್ ಮಾಡಿಬಿಟ್ಟಿದ್ದಾರೆ ಆಗಲೇ ಟೇಬಲ್ಗೆ ಇವೆಲ್ಲ. ಸೊ ಈಗ ನೀವು ಕಮೆಂಟ್ ಹಾಕಿ ಏನು ಮಾಡಬೇಕು ಅಂತ ಅನಿಸುತ್ತೆ ಅಂತ. ಡೈಲಿನಾ ಇಲ್ಲ ವೀಕ್ಲಿನಾ ಅಂತ. ನನ್ನ ಪ್ರಕಾರ ನಾನು ವೀಕ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ಡೈಲಿ ಒಂದು ಸ್ವಲ್ಪ ನನಗೆ ಯಾಕೋ ಕ್ರಿಯೇಟಿವ್ ಆಗಿ ಮಾಡೋಕೆ ಆಗ್ತಿಲ್ಲ ಅನಿಸುತ್ತೆ, ಬಿಕಾಸ್ ನನಗೆ ನಾನು ಇನ್ನೂ ಬೆಸ್ಟ್ ಮಾಡ್ಬೋದು ಅಂತ ನನಗೆ ಅನಿಸುತ್ತೆ ಪರ್ಸ್ನಲಿ. ಸೊ ಒಂದು ಸ್ವಲ್ಪ ಡೈಲಿ ಮಾಡೋಣ, ಬಟ್ ಒಂಚೂರು ಬ್ಯಾಕಪ್ ಗೀಕಪ್ ಥರ ಮಾಡಿಕೊಂಡು ಒಳ್ಳೊಳ್ಳೆ ಕಂಟೆಂಟ್ಸ್ನ ಕೊಟ್ಟು ಮತ್ತೆ ಡೈಲಿ ಶುರು ಮಾಡೋಣ. ಸೊ ನೀವು ಕಮೆಂಟ್ ಹಾಕಿ ಏನು ಮಾಡ್ಬೋದು ಅಂತ. ಸೊ ವ್ಲಾಗ್ನ ಏನು ಮಾಡೋಣ ಗೈಸ್. ನಾನು ಜಾಸ್ತಿ ಇವತ್ತೇನು ವ್ಲಾಗ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ತುಂಬ ಸ್ಟ್ರೆಸ್ಸಲ್ಲಿ ಓಡಾಡ್ತಾ ಇದ್ದೀನಿ. ಅಂಗಡಿದು ಮತ್ತೇನೇನೋ ಬೇರೆ ಬೇರೆ ಕೆಲಸಗಳು ನಡೀತಾ ಇದೆ, ದುಡ್ಡು ಇಟ್ಕೊಂಡು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಆಚೆ ಹೋಗ್ತಿದ್ದೆ. ಸೊ ವ್ಲಾಗ್ನ ಏನು ಮಾಡೋಣ ಗೈಸ್, ನಾಳೆ ಇನ್ಮೇಲೆ ಏನು ಅಂತ ನಾನು ಕಮೆಂಟ್ ಹಾಕ್ತೀನಿ. ನಾಳೆಯಿಂದ ಒಂಚೂರು ವಾರಕ್ಕೆ 2-3 ಬರುತ್ತೆ, ಬಟ್ ಒಳ್ಳೊಳ್ಳೆ ಕಂಟೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ವ್ಲಾಗ್ನ ಏನು ಮಾಡೋಣ ಗೈಸ್. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ವ್ಲಾಗ್ನ ಒಂಥರ ಬೇಜಾರು ಆಗ್ತಿದೆ. ಡೈಲಿ ವ್ಲಾಗ್ದು ಒಂದು ಚೈನ್ನ ಬ್ರೇಕ್ ಮಾಡೋ ವ್ಲಾಗ್ ಅಂದ್ಕೊಳ್ತೀನಿ ಇದನ್ನು ನಾನು. ಏನು ಡಿಸಿಷನ್ ಆಗುತ್ತೆ ನಂಗೆ ಗೊತ್ತಿಲ್ಲ, ಡೈಲಿ ಮಾಡ್ತೀನೋ ಬ್ರೇಕ್ ಮಾಡ್ತೀನೋ ಅಂತ. ನನ್ನ ಪ್ರಕಾರ ನನಗೆ ಆಲ್ಮೋಸ್ಟ್ 80% ಅನ್ನಿಸ್ತಿರೋದು ವಾರಕ್ಕೆ 3 ಒಳ್ಳೆ ವಿಡಿಯೋಸ್ ಮಾಡಿ ತುಂಬ ಒಳ್ಳೆ ವಿಡಿಯೋಸ್ ಮಾಡಬೇಕು ಅನ್ನೋದು.
ಸೊ ನೋಡೋಣ ಯಾವ ಥರ ಹೋಗುತ್ತೆ ಅಂತ. ಡಿಪೆಂಡ್ಸ್ ಆನ್ ಯುವರ್ ಕಮೆಂಟ್ಸ್ ಆ್ಯಂಡ್ ಆಲ್ಸೋ ಮೈ ಚಾಯ್ಸ್ ಈಗ ಏನು ಕೊಡಬೇಕು ಅಂತ. ಬಿಕಾಸ್ ನಾನು ಇಡೀ ಲೈಫು ಇಂಥ ಸಿಂಪಲ್ ವೀಡಿಯೋಸ್ ಮಾಡಬೇಕು ಅನ್ನೋದು ನನ್ನ ಆಸೆ ಅಲ್ವೇ ಅಲ್ಲ. ಎದ್ದೇಳು ಹೋಗು ಅದು ಮಾಡು ಇದು ಮಾಡು, ದಿಸ್ ಇಸ್ ನಾಟ್ ಮೈ ಟೈಪ್. ಅಂದರೆ ನನಗೆ ಈಗ ಅನಿಸ್ತಾ ಇದೆ ಐ ಶುಡ್ ಲೆವೆಲ್ ಅಪ್, ಒಂಚೂರು ಲೆವೆಲ್ ಮೇಲೆ ಮಾಡಬೇಕು ನಾನು ಅಂತ. ಸೊ ನಿಮ್ಗೇನು ಅನ್ಸುತ್ತೆ ಹಾನೆಸ್ಟ್ ಆಗಿ ಕಮೆಂಟ್ ಹಾಕಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಅಂದರೆ ಅದು ಯಾವಾಗ ನೋಡೋಣ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.